ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನೀಗ ಉತ್ತರ ಕರ್ನಾಟಕದ ಜೋಳದ ನುಚ್ಚು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಒಂದು ಬೌಲಲ್ಲಿ ಜೋಳದ ನುಚ್ಚನ್ನು ತೆಗೆದುಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಚಿಕ್ಕ ಬೌಲ್ ತೊಗೊಂಡು ನೀರಲ್ಲಿ ಅದ್ದಿ ಜೋಳದ ನುಚ್ಚನ್ನು ಹಾಕೋತಾ ಹೋದಾಗ ಅಕಸ್ಮಾತಾಗಿ ಚಿಕ್ಕ ಚಿಕ್ಕ ಕಲ್ಲುಗಳಿದ್ರೆ ನಮಗೆ ಅದು ಬೌಲಲ್ಲೇ ಉಳಿಯುತ್ತೆ, ನುಚ್ಚು ನೀರಲ್ಲಿ ನೆಂದ್ಕೊಳ್ಳುತ್ತೆ. ಸೊ ಓವರ್ ನೈಟ್ ಬಿಟ್ಟರೆ ಜೋಳದ ನುಚ್ಚು ನೆನೆತ್ಕೊಳ್ಳುತ್ತೆ. ಆ್ಯಂಡ್ ಈ ರೆಸಿಪಿಯನ್ನು ಮಾಡ್ತಾ ಇರೋದು ನಮ್ಮ ಅವರು ಧಾರವಾಡದವರಾಗಿರೋದ್ರಿಂದ ಅವರು ಟ್ರೆಡಿಷ್ನಲ್ ಆಗಿ ಚಿಕ್ಕವರಿದ್ದಾಗಿಂದನೂ ಅವ್ರ ತಾಯಿಯವರಿಂದ ಅಥವಾ ಅವರ ರಿಲೇಟಿವ್ಸಿಂದ ಕಲ್ತಿರೋ ಎಷ್ಟೊಂದು ರೆಸಿಪೀಸ್ನ ನಿನಗೂ ತೋರಿಸ್ಕೊಡ್ತೀನಿ ನೋಡ್ಕೊ ಅಂತ ಹೇಳಿದ್ರು. ಹಾಗಾಗಿ ನಾನು ಅವುಗಳನ್ನ ಕೆಲವೊಂದು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸೀರೀಸಲ್ಲಿ ಅವುಗಳೆಲ್ಲ ಹಾಕ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಪಾತ್ರೆಯಲ್ಲಿ 1 ಕಪ್ನಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಹರಳುಪ್ಪನ್ನು ಹಾಕಿ ಪ್ಲೇಟ್ ಮುಚ್ಚಿ ನೀರನ್ನು ಕಾಯೋದಕ್ಕೆ ಬಿಡಬೇಕಾಗತ್ತೆ. ಇನ್ನೊಂದು ಕಡೆ ಜೋಳದ ನುಚ್ಚು ಚೆನ್ನಾಗಿ ನೆಂದ್ಕೊಂಡಿದೆ, ಅದರ ನೀರನ್ನು ಬಸ್ಬಿಟ್ಟು ಇನ್ನೊಂದು ಕಡೆ ಕುದಿಯೋಕೆ ನೀರು ಇಟ್ಟಿದ್ವಿ, ಅದು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ಜೋಳದ ನುಚ್ಚನ್ನು ಆ ಕುದಿಯೋ ನೀರಿಗೆ ಹಾಕಬೇಕಾಗತ್ತೆ. ಒಂದು ಗಂಟು ಬರ್ದಿರೋ ಹಾಗೆ ನಿಧಾನಕ್ಕೆ ಸೌಟನ್ನು ತಿರುಗಿಸ್ಕೋತಾ ಜೋಳದ ನುಚ್ಚನ್ನು ಹಾಕೋತಾ ಹೋಗಬೇಕಾಗತ್ತೆ. ಹಾಗೆ ಇದನ್ನು ಹಾಕುವಾಗ ಸಿಮ್ ಕೂಡ ಲೋ ಫ್ಲೇಮಲ್ಲಿ ಇಟ್ಟಿರಬೇಕು. ಸೊ ಜೋಳದ ನುಚ್ಚೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ಒಂದು ಹಂತಕ್ಕೆ ಜೋಳದ ನುಚ್ಚು ಕುದಿಯೋದಕ್ಕೆ ಸ್ಟಾರ್ಟ್ ಆಗೋವರೆಗೂ ಸಿಮ್ಮನ್ನು ಲೋ ಫ್ಲೇಮಲ್ಲಿ ಇಟ್ಟು ತಿರುಗಿಸ್ತಾನೆ ಇರಬೇಕು. ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ಸು ಇರುತ್ತೆ, ಹಾಗೆ ಗಂಟಾಗೋ ಚಾನ್ಸಸ್ಸು ಇರುತ್ತೆ. ಈಗ ನಾವು ನೋಡಬಹುದು ನಮ್ಮ ಅತ್ತೆಯವರು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇದ್ದಾರೆ. ಒಂದು ಸರಿ ಜೋಳದ ನುಚ್ಚು ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ಯಾವುದೇ ಗಂಟಾಯಿತು ತಳ ಹಿಡಿಯೋದಾಯಿತು ಆಗೋದಿಲ್ಲ. ಹಾಗಾಗಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕಾಗತ್ತೆ. ಹಾಗೆ ಈ ಜೋಳದ ನುಚ್ಚು ಮಾಡೋದಕ್ಕೆ ಜೋಳನ ಸಪ್ರೇಟಾಗಿ ಮಿಲ್ಲಿಗೆ ಹಾಕಿಸಿ ಚಿಕ್ಕ ಜೋಳದ ನುಚ್ಚು ಬರೋ ಹಾಗೆ ಜೋಳನ ಹೊಡೆಸ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ಈ ಜೋಳದ ನುಚ್ಚಿಂದ ಅಂಬ್ಲಿ ಅಂದರೆ ಗಂಜಿನ ಮಾಡ್ಕೊಂಡು ಕುಡಿಬೋದು. ಅದಕ್ಕೆ ಹಾಲು ಮಿಕ್ಸ್ ಮಾಡಿಕೊಂಡು, ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಅಥವಾ ಮೊಸರು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಅಥವಾ ರೊಟ್ಟಿಗೋ ಚಪಾತಿಗೋ ಸಲಾಡ್ ಥರ ಮಾಡಿಕೊಂಡು ಕೂಡ ನಾವು ತಿನ್ಬಹುದು. ಹಾಗೆ ಇದು BP ಮತ್ತು ಶುಗರ್ ಇರೋರಿಗೆ ತುಂಬ ಹೆಲ್ದಿ ಫುಡ್ ಕೂಡ ಆಗುತ್ತೆ. ಅಲ್ಲದೆ ಇದನ್ನು ಸಮ್ಮರ್ ಟೈಮಲ್ಲಿ ಮಜ್ಜಿಗೆ ಮೊಸರಿನ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ತಂಪು ಅನಿಸುತ್ತೆ. ಈಗ ನೀವು ನೋಡ್ತಾ ಇದ್ದೀರಾ ಜೋಳದ ನುಚ್ಚು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಕುದೀತಾ ಇದೆ. ಇದು ಗಟ್ಟಿ ಅಂತ ಅನಿಸಿದ್ರೆ ನಾವು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಬಹುದು. ಈಗ ನಮ್ಮ ಮತ್ತೆ ನೀರು ಆ್ಯಡ್ ಮಾಡ್ತಾ ಇದ್ದಾರೆ. ಆ್ಯಡ್ ಮಾಡಿ ಮತ್ತೆ ಕುದಿಯೋದಕ್ಕೆ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಕುದಿಯುತ್ತೆ. ಹಾಗೆ ನುಚ್ಚು ಥರ ಅಥವಾ ಉಪ್ಪಿಟ್ಟು ರವೆ ಥರ ಕಾಣಿಸ್ದೆ ಮೆತ್ತಗಾಗಿರಬೇಕು, ಕಂಪ್ಲೀಟಾಗಿ ಗಂಜಿ ಥರನೇ ಆಗಿರಬೇಕು, ಎಲ್ಲ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾವು ಕುದಿಸ್ತಾನೆ ಇರಬೇಕು. ಮಧ್ಯದಲ್ಲಿ ಗಟ್ಟಿ ಆಗ್ತಾ ಇದ್ರೆ ನೀರನ್ನು ಮಿಕ್ಸ್ ಮಾಡ್ಕೊತಾ ಕುದಿಸ್ಬೇಕು. ಆಲ್ಮೋಸ್ಟ್ ಆಗಿದೆ. ಸೊ ಸ್ಟವನ್ನು ಆಫ್ ಮಾಡಿದರೆ ಅದನ್ನು ತಣ್ಣಗಾಗೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಜೋಳದ ನುಚ್ಚು ತಣ್ಣಗಾಗಿತ್ತು. ನಾವು ರೊಟ್ಟಿ ಮಾಡಿದ್ವಿ. ರೊಟ್ಟಿ ಜೊತೆಗೆ ಜೋಳದ ನುಚ್ಚನ್ನು ಒಗ್ಗರಣೆ ಕೊಟ್ಕೊಂಡು ತಿನ್ನಬೇಕು ಅಂತ ಹೇಳಿ ನಮಗೆ ಎಷ್ಟು ಬೇಕೋ ಅಷ್ಟು ಬೌಲಲ್ಲಿ ಜೋಳದ ನುಚ್ಚನ್ನು ಹಾಕ್ಕೊಂಡು ಒಂದು ಬೌಲಲ್ಲಿ ಮೊಸರನ್ನು ತೊಗೊಂಡಿದ್ವಿ. ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಕೊಂಡು, ಹಾಗೆ ಕೊತ್ತಂಬರಿ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ. ಫಸ್ಟು ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ರುಚಿ ನೋಡ್ಕೊಂಡು ಹಾಕ್ಕೊಂಡು ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಮೊಸರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಮಾಡಿ ಒಂದು ಸೈಡು ಎತ್ತಿಟ್ಕೋಬೇಕು. ಹಾಗೆ ಇನ್ನೊಂದು ಕಡೆ ಒಗ್ಗರಣೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, 2 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ, 2 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ, ಸಾಸಿವೆ ಎಲ್ಲ ಚಟ್ಪಟ್ ಅಂತ ಸಿಡಿದು ಆದಮೇಲೆ
ಕರಿಬೇವು ಹಾಕಿ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕಿದಾದಮೇಲೆ ಇದನ್ನು ರೆಡಿ ಮಾಡ್ಕೊಂಡಿರೋ ಜೋಳದ ನುಚ್ಚಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದಾದಮೇಲೆ ಜೋಳದ ನುಚ್ಚು ರೆಡಿ ಆಗುತ್ತೆ. ಜೋಳದ ನುಚ್ಚನ್ನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದಾರೆ. ರೊಟ್ಟಿ ಜೊತೆಗೆ ಸಬ್ಬಸಿಗೆ ಸೊಪ್ಪಿನ ಬೇಳೆ ಪಲ್ಯ, ಶೇಂಗಾ ಚಟ್ನಿ, ಕೆಂಪು ಖಾರ, ಮೊಸರು ಇದೆಲ್ಲದು ಸೇರಿ ಒಂದು ಫುಲ್ ಮೀಲ್ ತುಂಬ ರುಚಿಯಾಗಿತ್ತು.